ದೆಹಲಿಯಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಚಿವ ಪರಮೇಶ್ವರ್ ಸಭೆ ನಡೆಸುವಂಥದ್ದು ನನಗೆ ಗೊತ್ತೇ ಇಲ್ಲ. ವಿದೇಶದಿಂದ ನೇರ ದೆಹಲಿಗೆ ನಾನು ಬಂದಿದ್ದೀನಿ. ಸಚಿವರು ಏನೋ ಸಭೆ ನಡೆಸ್ತಾ ಇದ್ದಾರೆ, ಸಚಿವ ಪರಮೇಶ್ವರ್ ಅವರು ಅಥವಾ ಡಿನ್ನರ್ ಇದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಇಲ್ಲಿ ಪಕ್ಷದ ಕೆಲಸ ಇತ್ತು, ಜವಾಬ್ದಾರಿ ನೀಡಿದ್ರು, ಹಂಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಬೆಂಗಳೂರಿಗೆ ತೆರಳಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಅಂತ ದೆಹಲಿಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಹೊರಗಡೆ ಇದ್ದೆ ನೋಡಿಯಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಹೊರಗಡೆ ಇದ್ದೆ ನೋಡಿಯಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಹೊರಗಡೆ ಇದ್ದೆ ನೋಡಿಯಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ತಿಳ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಹೊರಗಡೆ ಇದ್ದೆ ನೋಡಿಯಪ್ಪ, ನನಗೆ ಗೊತ್ತಿಲ್ಲ, ನನ್ನವರೆಗೂ ಮಾಹಿತಿ ಇಲ್ಲ. ನಾನು ಬೆಂಗಳೂರು ಹೋದ್ಮೇಲೆ ಇನ್ನು ನಾಳೆ ಡಿನ್ನರ್ ಇದೆ, ಡಿನ್ನರ್ ಮೀಟ್ ಮಾಡ್ತಾ ಇದೀವಿ ನಾವು. ಡಿನ್ನರ್ ಮಾತ್ರ ಅನ್ನುವಂಥದ್ದನ್ನು ಅಷ್ಟೇ ಹೇಳಿರೋದು ಬಿಟ್ಟರೆ ಇದು ಪಾರ್ಟಿ ಏನಲ್ಲ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಊಟಕ್ಕೆ ಕರೆದಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಪಾರ್ಟಿ ಗೀರ್ಟಿ ಅನ್ನುವಂಥದ್ದೇನಿಲ್ಲ. ಡಿನ್ನರ್ ಆಯೋಜನೆ ಬಗ್ಗೆ ಪರಮೇಶ್ವರ್ ಕೊಟ್ಟಿರುವಂಥ ಸ್ಪಷ್ಟನೆ ಇದು. SC/ST ಸಮಾವೇಶ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಸಮುದಾಯದ ಸಚಿವರು ಶಾಸಕರನ್ನ ಎಲ್ಲರನ್ನು ಕೂಡ ಕರೆದು ಮಾತಾಡೋಣ ಅಂತ ಹೇಳಿ ಕರೆದಿರೋದಷ್ಟೇ. ಪಕ್ಷದ ವ್ಯಾಪ್ತಿಯಲ್ಲಿಯೇ ಅನುಮತಿ ಪಡ್ಕೊಂಡು ನಾವು ಸಭೆ ಮಾಡ್ತಾ ಇದ್ದೀವಿ. SC/ST ಬಿಟ್ಟು ಬೇರೆಯವರು ಬರಬಾರ್ದು ಅಂತ ಏನು ಹೇಳಿಲ್ಲ ಅಂತಲೂ ಕೂಡ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತಂದರೆ ಹೊಸ ವರ್ಷದಲ್ಲಿ ನಾವೊಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕವಾಗಿ ಮಾತಾಡುವಂಥದ್ದಿತ್ತು ಅಂದ್ಕೊಂಡು ಕರೆದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು. ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಆಯ್ತಪ್ಪ ಊಟ ಹಾಕೋದಾದ್ರೆ ನಾನು ಬರ್ತೀನಿ ನಡೆಯ ಅಂದರು. ಸೊ ಬಂದರು, ಊಟ ಮಾಡಿದ್ವಿ. ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಾಗೆ ಹೀಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ. ಅದನ್ನು ಬೇರೆ ಬೇರೆ ಅರ್ಥೈಸೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ನಾವು ಇದು ಪರಮೇಶ್ವರ್ ಅವರ ಮಾತುಗಳು. ನಾವೇನು ಸುಮ್ಮನೆ ಸೇರಿ ಡಿನ್ನರ್ಗೆ ಅಂಥೇಳಿ ಅಷ್ಟೇ ಮಾಡಿದ್ದು ಬಿಟ್ಟರೆ ಬೇರೆ ಇನ್ನೇನು ಯಾವುದು ಬೇರೆ ರೀತಿಯಾದಂಥ ವಿಚಾರಗಳೇನಿಲ್ಲ. ಹಾಗೆ ನಾಳೆನೂ ಕೂಡ ಡಿನ್ನರ್ಗೆ ಮಾತ್ರ ಕರೆದಿರೋದು. ಈ ಹಿಂದೆನೂ ಕೂಡ ನ್ಯೂ ಇಯರ್ ಟೈಮ್ನಲ್ಲಿ ಕರೆದಾಗ CM ಕೂಡ ಬಂದಿದ್ದರು.